ಉದ್ಯೋಗದಾತರಿಗೆ ಇಪಿಎಫ್ಒ ಕಡೆಯಿಂದ ಗಿಫ್ಟ್. ಜೂನ್ 29ರಿಂದ ವಿಶ್ವಾಸ್ 2026 ಯೋಜನೆ ಜಾರಿ. ಎಸ್ ವೀಕ್ಷಕರೇ, ಭಾರತದಲ್ಲಿ ಉದ್ಯಮ ನಡೆಸುತ್ತಿರುವ ಸಣ್ಣ ಮತ್ತು ಬೃಹತ್ ಕಂಪನಿಗಳ ಮಾಲೀಕರಿಗೆ ಹಾಗೂ ಉದ್ಯೋಗದಾತರಿಗೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಅಂದರೆ ಇಪಿಎಫ್ಒ ಇವತ್ತು ಅತ್ಯಂತ ನಿರಾಳತೆಯ ಹೆಮ್ಮೆಯ ಗಿಫ್ಟ್ ಒಂದನ್ನು ನೀಡಿದೆ. ಹೌದು ವೀಕ್ಷಕರೇ, ನಾನಾ ಆರ್ಥಿಕ ಕಾರಣಗಳಿಂದಾಗಿ ತಮ್ಮ ಉದ್ಯೋಗಿಗಳ ಪಿಎಫ್ ಹಣವನ್ನ ಬ್ಯಾಂಕಿಗೆ ಜಮಾ ಮಾಡಲು ವಿಳಂಬ ಮಾಡಿ ಇಪಿಎಫ್ಒ ಇಲಾಖೆಯಿಂದ ಭಾರಿ ಪ್ರಮಾಣದ ದಂಡದ ನೋಟಿಸ್ ಪಡೆದು ಕಂಗಾಲಾಗಿದ್ದ ಕಂಪನಿಗಳಿಗೆ ಕೊನೆಗೂ ಮುಕ್ತಿ ಸಿಗ್ತಾ ಇದೆ. ಇಪಿಎಫ್ಒ ಇಲಾಖೆಯು ಜೂನ್ 29, 2026ರಿಂದ ಜಾರಿಗೆ ಬರುವಂತೆ ಅತ್ಯಂತ ಐತಿಹಾಸಿಕ ಹಾಗೂ ಕ್ರಾಂತಿಕಾರಿ ರಿಯಾಯಿತಿ ಯೋಜನೆ ವಿಶ್ವಾಸ್ 2026 ಯೋಜನೆಯನ್ನ ಅಧಿಕೃತವಾಗಿ ಘೋಷಿಸಿದೆ. ಈ ಯೋಜನೆಯ ಅಡಿಯಲ್ಲಿ ನೌಕರರ ಭವಿಷ್ಯ ನಿಧಿ ಪಾವತಿಯ ವಿಳಂಬಕ್ಕಾಗಿ ವಿಧಿಸಲಾದ ಭಾರೀ ಪ್ರಮಾಣದ ದಂಡದ ಶುಲ್ಕವನ್ನ ಗಣನೀಯವಾಗಿ ಕಡಿತಗೊಳಿಸಲು ಸರ್ಕಾರ ನಿರ್ಧರಿಸಿದೆ. ಜೂನ್ 29ರಿಂದ ಆರಂಭವಾಗಲಿರುವ ಈ ಯೋಜನೆ ಕೇವಲ 6 ತಿಂಗಳ ಕಾಲ ಮಾತ್ರ ಜಾರಿಯಲ್ಲಿರಲಿದೆ. ಹಾಗಾದ್ರೆ ಏನಿದು ವಿಶ್ವಾಸ್ 2026 ಯೋಜನೆ? ಇದರಿಂದ ಕಂಪನಿಗಳಿಗೆ ಸಿಗಲಿರುವ ರಿಯಾಯಿತಿ ದರಗಳೇನು? ಇಪಿಎಫ್ಒ ವಿಧಿಸಿರುವ ಆ ಕಠಿಣ ಷರತ್ತುಗಳು ಮತ್ತು ದಂಡದ ಹೊಸ ದರಗಳೇನು? ಬನ್ನಿ ಈ ವಿಡಿಯೋದಲ್ಲಿ ಪ್ರತಿಯೊಂದು ವಿವರವನ್ನ ಅತ್ಯಂತ ಸರಳವಾಗಿ ನೋಡ್ತಾ ಹೋಗೋಣ. ಏನಿದು ವಿಶ್ವಾಸ್ 2026 ಯೋಜನೆ? ಕೇವಲ 6 ತಿಂಗಳು ಮಾತ್ರ ಜಾರಿ. ವೀಕ್ಷಕರೇ, ಮೊದಲಿಗೆ ಇಪಿಎಫ್ಒ ತಂದಿರುವ ಈ 2 ಯೋಜನೆಗಳ ಮೂಲ ಉದ್ದೇಶ ಏನೆಂಬುದನ್ನ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಸಾಮಾನ್ಯವಾಗಿ ಯಾವುದೇ ಒಬ್ಬ ಉದ್ಯೋಗದಾತ ಅಥವಾ ಕಂಪನಿಯ ಮಾಲೀಕ ತನ್ನ ಉದ್ಯೋಗಿಗಳ ಇಪಿಎಫ್ ವಂತಿಕೆಯನ್ನ ನಿಗದಿತ ಸಮಯಕ್ಕೆ ಸರಿಯಾಗಿ ಸರ್ಕಾರದ ಖಾತೆಗೆ ಜಮಾ ಮಾಡದಿದ್ದರೆ ಇಪಿಎಫ್ ಕಾಯ್ದೆ 1952ರ ಸೆಕ್ಷನ್ 14B ಅಡಿಯಲ್ಲಿ ಇಪಿಎಫ್ಒ ಆ ಕಂಪನಿಗೆ ಭಾರಿ ಮೊತ್ತದ ದಂಡವನ್ನು ವಿಧಿಸುತ್ತದೆ. ಆ ದಂಡದ ಮೊತ್ತ ಕೆಲವೊಮ್ಮೆ ಅಸಲಿಗಿಂತಲೂ ಹೆಚ್ಚಾಗಿ ಕಂಪನಿಗಳು ಸಾಲದ ಸುಳಿಗೆ ಸಿಲುಕುತ್ತವೆ ಅಥವಾ ಕೋರ್ಟ್ ಮೆಟ್ಟಿಲೇರುತ್ತವೆ. ಇಂತಹ ಬಾಕಿ ಉಳಿದಿರುವ ಇಪಿಎಫ್ ಪ್ರಕರಣಗಳನ್ನ ಸೌಹಾರ್ದಯುತವಾಗಿ ಮಾತುಕತೆಯ ಮೂಲಕ ಹಾಗೂ ಕಾನೂನು ವಿವಾದಗಳಿಲ್ಲದೆ ಬಗೆಹರಿಸಿಕೊಳ್ಳಲು ತಂದಿರುವ ಯೋಜನೆಯೇ ಈ ವಿಶ್ವಾಸ್ 2026. ಈ ಯೋಜನೆಯ ಅಡಿಯಲ್ಲಿ ಅರ್ಹ ಉದ್ಯೋಗದಾತರು ತಮಗೆ ವಿಧಿಸಲಾದ ಸಾಮಾನ್ಯ ದಂಡದ ಬದಲಾಗಿ ಅತ್ಯಂತ ಸಣ್ಣ ಮೊತ್ತದ ರಿಯಾಯಿತಿ ದರದ ದಂಡವನ್ನ ಪಾವತಿಸಿ ತಮ್ಮ ಮೇಲಿರುವ ಕೇಸ್ಗಳನ್ನ ಶಾಶ್ವತವಾಗಿ ಕ್ಲೋಸ್ ಮಾಡಿಕೊಳ್ಳಬಹುದು. ಇದರೊಂದಿಗೆ ಪ್ರಕಟಿಸಲಾಗಿರುವ ಅಮೆಸ್ಟಿ ಸ್ಕೀಮ್ 2026 ವಿನಾಯಿತಿ ಪಡೆದ ಪಿಎಫ್ ಟ್ರಸ್ಟ್ಗಳನ್ನು ನಡೆಸುವ ಆಯ್ದ ಸಂಸ್ಥೆಗಳಿಗೆ ತಮ್ಮ ದಾಖಲೆಗಳು ಮತ್ತು ಸ್ಥಾನಮಾನಗಳನ್ನು ಇಪಿಎಫ್ ಕಾನೂನಿನಡಿ ಕ್ರಮಬದ್ಧಗೊಳಿಸಲು ಸಿಕ್ಕಿರುವ ಒಂದು ಅಭೂತಪೂರ್ವ ಒನ್ ಟೈಮ್ ಅವಕಾಶವಾಗಿದೆ. ಈ ಇಡೀ ಯೋಜನೆ ಇಪಿಎಫ್ಒ 2026ರ ಭಾಗವಾಗಿದ್ದು 2026ರ ಜೂನ್ 29ರಿಂದ ಜಾರಿಗೆ ಬಂದಿತ್ತು. ಮುಂದಿನ 6 ತಿಂಗಳ ಕಾಲ ಮಾತ್ರ ಇದು ಚಾಲ್ತಿಯಲ್ಲಿರುತ್ತೆ. ವಿಶ್ವಾಸ್ 2026ರ ಅಡಿಯಲ್ಲಿ ಇತ್ಯರ್ಥವಾಗುವ ಕೇಸ್ ಯಾವುದು? ಎಸ್ ವೀಕ್ಷಕರೇ, ನಿಮ್ಮ ಕಂಪನಿ ಮೇಲೆ ಯಾವುದೇ ರೀತಿಯ ಪಿಎಫ್ ವಿವಾದಗಳಿದ್ದರೂ ಈ ಯೋಜನೆಯಡಿ ಅವಕಾಶ ಸಿಗುತ್ತಾ? ಇಪಿಎಫ್ಒ ನೀಡಿರುವ ಮಾಹಿತಿ ಪ್ರಕಾರ ಮುಖ್ಯವಾಗಿ 4 ಪ್ರಮುಖ ವರ್ಗದ ಪ್ರಕರಣಗಳನ್ನ ಈ ವಿಶ್ವಾಸ್ 2026 ಯೋಜನೆ ಅಡಿಯಲ್ಲಿ ಇತ್ಯರ್ಥಪಡಿಸಿಕೊಳ್ಳಬಹುದು. ಮೊದಲನೇದಾಗಿ ಕೋರ್ಟ್ನಲ್ಲಿ ಬಾಕಿ ಇರುವ ಪ್ರಕರಣಗಳು. ಇಪಿಎಫ್ಒ ಈಗಾಗಲೇ ನಿಮ್ಮ ಸಂಸ್ಥೆಯ ಮೇಲೆ ದಂಡದ ಆದೇಶವನ್ನು ಹೊರಡಿಸಿದ್ದು ಆ ವಿಷಯವಾಗಿ ನೀವು ಯಾವುದೇ ನ್ಯಾಯಾಲಯ ಅಥವಾ ಅಫಿಲೇಟ್ ಟ್ರಿಬ್ಯುನಲ್ನಲ್ಲಿ ಕೇಸ್ ಹಾಕಿದ್ದರೆ ಮತ್ತು ಅದು ಇನ್ನು ಬಾಕಿ ಉಳಿದಿದ್ದರೆ ಅಂತಹ ಪ್ರಕರಣಗಳನ್ನ ಇಲ್ಲಿ ಸೆಟಲ್ ಮಾಡಿಕೊಳ್ಳಬಹುದು. ಇನ್ನು ಎರಡನೇದು ಹಣ ವಸೂಲಾತಿ ಬಾಕಿ ಇರುವ ಅಂತಿಮ ಆದೇಶಗಳು. ಇಪಿಎಫ್ಒ ಈಗಾಗಲೇ ದಂಡದ ಅಂತಿಮ ಆದೇಶವನ್ನ ಪಾಸ್ ಮಾಡಿದೆ, ಆದರೆ ಕಂಪನಿಯು ಇನ್ನೂ ಈ ದಂಡದ ಮೊತ್ತವನ್ನ ಪೂರ್ಣವಾಗಿ ಪಾವತಿಸಿಲ್ಲ ಅಥವಾ ಇಪಿಎಫ್ಒ ಇನ್ನು ಇದನ್ನ ವಸೂಲಿ ಮಾಡಬೇಕಾಗಿದೆ ಅನ್ನುವಂತಹ ಪ್ರಕರಣಗಳು ಇದರ ಅಡಿಯಲ್ಲಿ ಬರುತ್ತವೆ. ಇನ್ನು ಮೂರನೇದಾಗಿ ನೋಟಿಸ್ ಜಾರಿಯಾಗಿದ್ದು ಆದೇಶ ಬಾಕಿ ಇರುವುದು. ಇಪಿಎಫ್ಒ ನಿಮ್ಮ ಕಂಪನಿಗೆ ಪಿಎಫ್ ವಿಳಂಬ ಪಾವತಿಗಾಗಿ ಈಗಾಗಲೇ ಅಧಿಕೃತ ನೋಟಿಸ್ ನೀಡಿದೆ ಮತ್ತು ವಿಚಾರಣೆ ಆರಂಭಿಸಿದೆ, ಆದರೆ ಇನ್ನು ಯಾವುದೇ ಅಂತಿಮ ದಂಡದ ಆದೇಶ ಹೊರಬಿದ್ದಿಲ್ಲ ಎನ್ನುವ ಹಂತದ ಕೇಸ್ಗಳಿಗೂ ಇದು ಅನ್ವಯಿಸುತ್ತದೆ. ಇನ್ನು ನಾಲ್ಕನೇದಾಗಿ ಯಾವುದೇ ನೋಟಿಸ್ ಜಾರಿಯಾಗದ ಪ್ರಕರಣಗಳು. ಒಂದು ವೇಳೆ ನಿಮ್ಮ ಕಂಪನಿಯು ಪಿಎಫ್ ಹಣ ಕಟ್ಟಲು ತಡ ಮಾಡಿದೆ, ಆದರೆ ಇಪಿಎಫ್ಒ ಇನ್ನೂವರೆಗೂ ಕೂಡ ನಿಮಗೆ ಯಾವುದೇ ರೀತಿಯ ನೋಟಿಸ್ ನೀಡಿಲ್ಲ ಎಂದಾದರೂ ಸಹ ನೀವಾಗಿಯೇ ಮುಂದೆ ಬಂದು ಈ ಯೋಜನೆಯ ಲಾಭ ಪಡೆದು ಪ್ರಕರಣವನ್ನ ಮುಚ್ಚಬಹುದು. ವಿಶ್ವಾಸ್ 2026ರ ರಿಯಾಯಿತಿ ದಂಡದ ದರಗಳು. ಈಗ ಉದ್ಯೋಗದಾತರಿಗಿರುವ ಅತ್ಯಂತ ದೊಡ್ಡ ಕುತೂಹಲ ಎಂದರೆ ನಮಗೆ ಸಿಗುವ ಈ ರಿಯಾಯಿತಿ ಏನು, ದಂಡ ಎಷ್ಟು ಕಡಿಮೆ ಆಗುತ್ತೆ ಎಂಬುದು. ವೀಕ್ಷಕರೇ, ಈ ಯೋಜನೆಯ ಪ್ರಕಾರ 2024ರ ಜೂನ್ 14ಕ್ಕಿಂತ ಮುಂಚಿತವಾಗಿ ನಡೆದಿರುವ
ಪಿಎಫ್ ಪಾವತಿ ವಿಳಂಬದ ಪ್ರಕರಣಗಳಿಗೆ ಇಪಿಎಫ್ಒ ಅತ್ಯಂತ ಕಡಿಮೆ ಮತ್ತು ರಿಯಾಯಿತಿ ದರದಲ್ಲಿ ದಂಡವನ್ನು ವಿಧಿಸಲು ನಿರ್ಧರಿಸಿದೆ. ಆ ದರಗಳ ಪಟ್ಟಿ ಹೀಗಿದೆ. 2 ತಿಂಗಳವರೆಗಿನ ವಿಳಂಬಕ್ಕೆ ಕೇವಲ ಪ್ರತಿ ತಿಂಗಳಿಗೆ 0.25% ದಂಡ ವಿಧಿಸಲಾಗುತ್ತೆ. 2 ತಿಂಗಳಿಂದ 4 ತಿಂಗಳಿಗಿಂತ ಕಡಿಮೆ ಅವಧಿಯ ವಿಳಂಬಕ್ಕೆ ಪ್ರತಿ ತಿಂಗಳಿಗೆ ಕೇವಲ 0.50ರಷ್ಟು ದಂಡ ಇರಲಿದೆ. 4 ತಿಂಗಳಿಗಿಂತ ಹೆಚ್ಚಿನ ಅವಧಿಯ ವಿಳಂಬಕ್ಕೆ ಪ್ರತಿ ತಿಂಗಳಿಗೆ ಕೇವಲ 1% ಮಾತ್ರ ರಿಯಾಯಿತಿ ದಂಡವನ್ನ ವಿಧಿಸಬಹುದಾಗಿದೆ. ಸಾಮಾನ್ಯವಾಗಿ ವಿಧಿಸುವ ಭಾರಿ ದಂಡಕ್ಕೆ ಹೋಲಿಸಿದರೆ ಈ ದರಗಳು ಅತ್ಯಂತ ಕನಿಷ್ಠವಾಗಿದ್ದು ಕಂಪನಿಗಳಿಗೆ ಕೋಟ್ಯಾಂತರ ರೂಪಾಯಿ ಉಳಿತಾಯವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಯೋಜನೆಗೆ ಅನ್ವಯವಾಗುವ ಷರತ್ತುಗಳೇನು? ಆದರೆ ನೆನಪಿಡಿ ವೀಕ್ಷಕರೇ, ಯಾವುದೇ ಕಂಪನಿ ಮಾಲೀಕರು ಕೇವಲ ಈ ಕಡಿಮೆ ದಂಡದ ಮೊತ್ತವನ್ನ ಪಾವತಿಸಿ ಸುಮ್ಮನಾಗುವಂತಿಲ್ಲ. ಈ ವಿಶ್ವಾಸ್ 2026ರ ಯೋಜನೆಯ ಲಾಭ ಪಡೆಯಬೇಕಾದರೆ ಇಪಿಎಫ್ಒ ಕೆಲವು ಪ್ರಮುಖ ಮತ್ತು ಕಡ್ಡಾಯ ಷರತ್ತುಗಳನ್ನು ವಿಧಿಸಿದೆ. ಅವುಗಳು ಏನಂದ್ರೆ 100% ಬಡ್ತಿ ಪಾವತಿ ಕಡ್ಡಾಯ. ಉದ್ಯೋಗದಾತರು ಇಪಿಎಫ್ಒ ಕಾಯ್ದೆಯ ಸೆಕ್ಷನ್ 7Q ಅಡಿಯಲ್ಲಿ ವಿಳಂಬ ಪಾವತಿಗೆ ಅನ್ವಯವಾಗುವ ಪೂರ್ಣ 100% ಬಡ್ಡಿಯನ್ನ ಮೊದಲು ಕಡ್ಡಾಯವಾಗಿ ಪಾವತಿಸಿರಬೇಕು. ಬಡ್ಡಿಯಲ್ಲಿ ಯಾವುದೇ ರಿಯಾಯಿತಿ ಇರುವುದಿಲ್ಲ, ಕೇವಲ ದಂಡದಲ್ಲಿ ಮಾತ್ರ ರಿಯಾಯಿತಿ ಇರುತ್ತದೆ. ಮೇಲ್ಮನವಿ ಸಲ್ಲಿಸದ ಒಪ್ಪಂದ ಪ್ರಕರಣ ಇತ್ಯರ್ಥವಾದ ನಂತರ ಉದ್ಯೋಗದಾತರು ಈ ನಿರ್ದಿಷ್ಟ ಬಾಕಿ ಮೊತ್ತದ ಕುರಿತಾಗಿ ಭವಿಷ್ಯದಲ್ಲಿ ಯಾವುದೇ ನ್ಯಾಯಾಲಯ, ಟ್ರಿಬ್ಯುನಲ್ ಅಥವಾ ಇತರ ಯಾವುದೇ ವೇದಿಕೆಗಳಲ್ಲಿ ಮತ್ತೊಮ್ಮೆ ಮೇಲ್ಮನವಿ ಅಥವಾ ಕಾನೂನು ಹೋರಾಟ ಮಾಡುವುದಿಲ್ಲ ಎಂದು ಅಧಿಕೃತವಾಗಿ ಲಿಖಿತ ಅಂಡರ್ಟೇಕಿಂಗ್ ನೀಡಬೇಕಾಗುತ್ತೆ. ಈ ಯೋಜನೆಯಿಂದ ಹೊರಗುಳಿಯುವ ಕೇಸ್ ಯಾವ್ಯಾವು? ಇಲ್ಲಿ ಪ್ರಮುಖವಾದ ಮತ್ತೊಂದು ವಿಚಾರವೆಂದರೆ ಇಲ್ಲಿ ಎಲ್ಲಾ ರೀತಿಯ ಪಿಎಫ್ ಡಿಫಾಲ್ಟರ್ಗಳಿಗೂ ಅನ್ವಯಿಸುವುದಿಲ್ಲ. ಕೆಲವು ವರ್ಗದ ಪ್ರಕರಣಗಳನ್ನ ಈ ವಿಶ್ವಾಸ್ 2026ರ ಯೋಜನೆಯಿಂದ ಕಡ್ಡಾಯವಾಗಿ ಹೊರಗಿಡಲಾಗಿದೆ. ದಂಡವನ್ನ ಪೂರ್ಣವಾಗಿ ವಸೂಲಿ ಮಾಡಲಾಗದ ಸಂಸ್ಥೆಗಳು ಯಾವ ಕಂಪನಿಗಳಿಂದ ಇಪಿಎಫ್ಒ ಈಗಾಗಲೇ ದಂಡದ ಮೊತ್ತವನ್ನ ಸಂಪೂರ್ಣವಾಗಿ ವಸೂಲಿ ಮಾಡಿದೆಯೋ ಅಂತಹ ಸಂಸ್ಥೆಗಳಿಗೆ ಈ ಯೋಜನೆ ಅನ್ವಯಿಸುವುದಿಲ್ಲ ಮತ್ತು ಕಟ್ಟಿದ ಹಣ ವಾಪಸ್ ಸಿಗುವುದಿಲ್ಲ. ವಂಚನೆ ಮತ್ತು ನಕಲಿ ದಾಖಲೆ ಪ್ರಕರಣಗಳು, ಸಂಸ್ಥೆಯ ಉದ್ದೇಶಪೂರ್ವಕವಾಗಿ ವಂಚನೆ, ಹಣ ದುರುಪಯೋಗ ಅಥವಾ ಪಿಎಫ್ ದಾಖಲೆಗಳನ್ನು ನಕಲು ಮಾಡಿರುವುದು ತನಿಖೆಯಲ್ಲಿ ಕಂಡು ಬಂದಿದ್ದರೆ ಅಂತಹ ಕಂಪನಿಗಳಿಗೆ ಯಾವುದೇ ರಿಯಾಯಿತಿ ಸಿಗುವುದಿಲ್ಲ. ಬಡ್ಡಿ ಪಾವತಿಸಿದ ಪ್ರಕರಣಗಳು, ವಿವಾದದಲ್ಲಿರುವ ಪಿಎಫ್ ಮೊತ್ತದ ಮೇಲಿನ ಬಡ್ಡಿಯನ್ನ ಯಾರು ಪೂರ್ಣವಾಗಿ ಪಾವತಿಸಿಲ್ಲವೋ ಅಂತಹ ಪ್ರಕರಣಗಳನ್ನ ಈ ಯೋಜನೆಯಿಂದ ನೇರವಾಗಿ ಹೊರಗಿಡಲಾಗುತ್ತದೆ. ಉದ್ಯೋಗದಾತರು ನೀಡಬೇಕಾದ ಕಡ್ಡಾಯ ಸಮ್ಮತಿಗಳು. ಈ ಯೋಜನೆಯ ಲಾಭ ಪಡೆದು ಕಾನೂನು ಹೋರಾಟವನ್ನ ಕೊನೆಗೊಳಿಸಲು ಕಂಪನಿಗಳು ಇಪಿಎಫ್ಒಗೆ ಪ್ರಮುಖವಾಗಿ 2 ಕಡ್ಡಾಯ ಸಮ್ಮತಿಗಳನ್ನು ನೀಡಬೇಕಾಗುತ್ತೆ. ಮೊದಲ ಸಮ್ಮತಿ, ಇಪಿಎಫ್ಒದ ಸಕ್ಷಮ ಪ್ರಾಧಿಕಾರವು ನಿಮ್ಮ ಅರ್ಜಿಯನ್ನ ಪರಿಶೀಲಿಸಿ ಅನುಮೋದನೆ ನೀಡಿದ ದಿನಾಂಕದಿಂದ ಕೇವಲ 15 ದಿನಗಳ ಒಳಗಾಗಿ ನೀವು ಒಪ್ಪಿಕೊಂಡ ರಿಯಾಯಿತಿ ಮೊತ್ತವನ್ನ ಕಡ್ಡಾಯವಾಗಿ ಪಾವತಿಸಬೇಕು ಎಂದು ಖಚಿತಪಡಿಸಬೇಕಾಗುತ್ತೆ. ಎರಡನೇ ಸಮ್ಮತಿ, ಕಂಪನಿಯು ಒಂದು ಕಡ್ಡಾಯ ಪ್ರಕಟಣೆಯನ್ನ ಬರೆದುಕೊಡಬೇಕು. ಅದೇನೆಂದ್ರೆ ವಿಶ್ವಾಸ್ 2026ರ ಅಡಿಯಲ್ಲಿ ಈ ವಿವಾದವು ಇತ್ಯರ್ಥಗೊಂಡ ನಂತರ ಅರ್ಜಿದಾರರಾದ ನಾವು ಸದರಿ ಬಾಕಿ ಮೊತ್ತಕ್ಕೆ ಸಂಬಂಧಿಸಿದಂತೆ ಯಾವುದೇ ನ್ಯಾಯಾಲಯ, ಟ್ರಿಬ್ಯುನಲ್ ಅಥವಾ ಇತರ ಯಾವುದೇ ವೇದಿಕೆಯ ಮುಂದೆ ಯಾವುದೇ ಮುಂದಿನ ಅಪೀಲು ಅಥವಾ ಕಾನೂನು ಪ್ರಕ್ರಿಯೆಗಳನ್ನು ದಾಖಲು ಮಾಡುವುದಿಲ್ಲ. ಅರ್ಜಿದಾರರು ನಾವು ಸದರಿ ಬಾಕಿ ಮೊತ್ತಕ್ಕೆ ಸಂಬಂಧಿಸಿದಂತೆ ಯಾವುದೇ ನ್ಯಾಯಾಲಯ, ಟ್ರಿಬ್ಯುನಲ್ ಅಥವಾ ಇತರ ಯಾವುದೇ ವೇದಿಕೆಯ ಮುಂದೆ ಯಾವುದೇ ಮುಂದಿನ ಅಪೀಲು ಅಥವಾ ಕಾನೂನು ಪ್ರಕ್ರಿಯೆಗಳು ದಾಖಲಿಸುವುದಿಲ್ಲ ಎಂದು ಮೂಲಕ ಭರವಸೆಯನ್ನು ನೀಡುತ್ತೇವೆ. ಒಮ್ಮೆ ಉದ್ಯೋಗದಾತರು ಈ ಒಪ್ಪಂದಕ್ಕೆ ಸಹಿ ಹಾಕಿದರೆ ಇಪಿಎಫ್ಒ ಕೂಡ ಕೋರ್ಟ್ಗಳಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳಲು ಅಥವಾ ಇತ್ಯರ್ಥಪಡಿಸಲು ಪೂರ್ಣವಾಗಿ ಸಹಕರಿಸುತ್ತದೆ. ಇದರಿಂದ ಉಭಯ ಕಡೆಯವರೆಗೂ ಸಮಯ ಮತ್ತು ಹಣದ ಉಳಿತಾಯವಾಗುತ್ತೆ. ವೀಕ್ಷಕರೇ, ಇಪಿಎಫ್ಒ ಪ್ರಕಟಿಸಿರುವ ಈ ವಿಶ್ವಾಸ್ 2026 ಯೋಜನೆ ಉದ್ಯೋಗದಾತರಿಗೆ ಮತ್ತು ಉದ್ಯಮ ವಲಯಕ್ಕೆ ಸಿಕ್ಕಿರುವ ಅತ್ಯಂತ ಮಹತ್ವದ ಕೊಡುಗೆಯಾಗಿದೆ. ನಾನಾ ಆರ್ಥಿಕ ಸಂಕಷ್ಟಗಳಿಂದಾಗಿ ಪಿಎಫ್ ಪಾವತಿ ವಿಳಂಬ ಮಾಡಿ ಭಾರೀ ಪ್ರಮಾಣದ ದಂಡದ ಹೊರೆ ಮತ್ತು ದೀರ್ಘಾವಧಿಯ ಕಾನೂನು ಹೋರಾಟಗಳಿಂದ ಕಂಗಾಲಾಗಿದ್ದ ಕಂಪನಿ ಮಾಲೀಕರಿಗೆ ಈ ಯೋಜನೆ ಅತ್ಯಂತ ದೊಡ್ಡ ಆರ್ಥಿಕ ನಿರಾಳತೆ ನೀಡಲಿದೆ. ಅತ್ಯಂತ ಕಡಿಮೆ ದರದ ದಂಡ ಪಾವತಿ ಮತ್ತು ಮೇಲಿರುವ ಪ್ರಕರಣಗಳನ್ನ ಮಾತುಕತೆಯ ಮೂಲಕ ಇತ್ಯರ್ಥಪಡಿಸಿಕೊಳ್ಳಲು ಇದು ಅತ್ಯುತ್ತಮ ಒನ್ ಟೈಮ್ ಅವಕಾಶವಾಗಿದೆ. ಆದರೆ ಈ ವಿಶ್ವಾಸ್ ಯೋಜನೆ ಜೂನ್ 29ರಿಂದ ಜಾರಿಗೆ ಬಂದು ಕೇವಲ 6 ತಿಂಗಳು ಮಾತ್ರ ಚಾಲ್ತಿಯಲ್ಲಿರುತ್ತೆ. ಹಾಗಾಗಿ ಅರ್ಹ ಕಂಪನಿಗಳು ವಿಳಂಬ ಮಾಡದೆ ನಿಗದಿತ ಬಡ್ಡಿ ಪಾವತಿಯ ಷರತ್ತುಗಳನ್ನು ಪೂರ್ಣಗೊಳಿಸಿ ಇಪಿಎಫ್ಒಗೆ ಸಮ್ಮತಿ ಪತ್ರ ಸಲ್ಲಿಸುವ ಮೂಲಕ ಈ ಯೋಜನೆಯ ಸಂಪೂರ್ಣ ಪ್ರಯೋಜನವನ್ನು ಪಡೆಯುವುದು ಸೂಕ್ತವಾಗಿದೆ.